ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA 4th ಸೆಮಿಸ್ಟರ್ನಲ್ಲಿ ಬರುವಂತಹ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಲೇಖನ ಕವಿ ನಿರಾಯುಧ ಯೋಧ ಕಾವ್ಯ ನರಕದ ಪಾಪ ತೊಳಲ ಅಶ್ರುಜಲ ಅನ್ನೋ ಲೇಖನದ ಮೇಲೆ ಕೇಳುವಂಥ 2, 5 ಹಾಗೂ 10 ಅಂಕಕ್ಕೆ ಸಂಬಂಧಪಟ್ಟಂಥ ಯಾವ ಪ್ರಶ್ನೆಗಳು ಬರುತ್ತೆ, ಯಾವ ರೀತಿ ಕೀ ಉತ್ತರಗಳನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀವಿ. ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ನಮ್ಮ ಆ್ಯಪ್ನ ಲಿಂಕ್ನ ಕೊಟ್ಟಿದ್ದೀವಿ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಯಾವುದಾದ್ರೂ ನೀವು ಒಂದು ವಿಷಯವನ್ನು ಜಾಯ್ನ್ ಆದರೆ ನಿಮಗೆ ಬರುವಂಥ 9 ಸಬ್ಜೆಕ್ಟ್ಗಳ PDF, ವಿಡಿಯೋ, ಆಡಿಯೋ ಕ್ಲಾಸ್ಗಳು ಉಚಿತವಾಗಿರುತ್ತೆ. ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಸೊ ಯೂಟ್ಯೂಬ್ ಮೆಂಬರ್ಶಿಪ್ನ ಜಾಯ್ನ್ ಆಗೋದ್ರಿಂದ ನಿಮಗೆ ಪೂರ್ತಿ ಸೆಮಿಸ್ಟರ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ಶಾರ್ಟ್ಕಟ್ ಓದುವಂಥ ವಿಧಾನ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಗೂ ಎಲ್ಲ ವಿಡಿಯೋಗಳು, ನಿಮಗೆಲ್ಲ ತರಗತಿ ಕ್ಲಾಸ್ಗಳು ನಿಮಗೆ ದೊರೆಯುತ್ತೆ. ಸೊ ವಿಷಯಕ್ಕೆ ಬರೋಣ. ಲೇಖನದ ಹೆಸರು ಕವಿ ನಿರಾಯುಧ ಯೋಧ ಕಾವ್ಯ ನರಕದ ಪಾಪ ತೊಳಲು ಅಶ್ರುಜಲ. ಸೊ ಈ ಲೇಖನದ ಮೇಲೆ 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳನ್ನ ಮೊದಲು ನೋಡೋಣ. 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಮೊದಲನೇದ್ದು, ಕವಿ ನಿರಾಯುಧ ಯೋಧ ಕಾವ್ಯ ನರಕದ ಪಾಪ ತೊಳವ ಅಶ್ರುಜಲ. ಈ ಲೇಖನದ ಲೇಖಕರು ಯಾರು? ಅವರು ಯಾವ ಜಿಲ್ಲೆಯವರು? ಇದನ್ನು ಬರೆದವರು B. ಪೀರ್ ಪಾಷಾ. ಇವರು ಬಳ್ಳಾರಿ ಜಿಲ್ಲೆಯವರು. B. ಪೀರ್ ಪಾಷಾ ಅವರ ಜನ್ಮಸ್ಥಳ ತಿಳಿಸಿ. ಇವರು ಮಾರ್ಚ್ 20, 1968ರಂದು ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರ ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. B. ಪೀರ್ ಪಾಷಾ ಅವರ ತಂದೆ ಮತ್ತು ತಾಯಿ ಯಾರು? ಇವರ ತಂದೆ ಅಬ್ದುಲ್ ಸಾಬ್, ತಾಯಿ ಜೈನಾಬಿ. B. ಪೀರ್ ಪಾಷಾ ಅವರ ಶಿಕ್ಷಣವನ್ನು ಕುರಿತು ತಿಳಿಸಿ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರು ಮೈಲಾರ ಗ್ರಾಮದಲ್ಲಿ, ಪದವಿಯನ್ನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ, ಸ್ನಾತಕೋತ್ತರ MA ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿದ್ದಾರೆ. B. ಪೀರ್ ಪಾಷಾ ಅವರ ವೃತ್ತಿಯನ್ನು ಕುರಿತು ತಿಳಿಸಿ. ಮೃತ್ಯುಂಜಯ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿಯನ್ನು ಇವರು ನಿರ್ವಹಿಸಿದ್ದಾರೆ. B. ಪೀರ್ ಪಾಷಾ ಅವರ 2 ಕವನ ಸಂಕಲನಗಳನ್ನು ಅಥವಾ ಕೃತಿಗಳನ್ನು ತಿಳಿಸಿ. ಜೀವ ಬಂತು ಹಾದಿಗೆ, ಅಲೆಮಾರಿ ಆಕಾಶ, ಮಣ್ಣಿನ ಮಗಳು, ನಿನ್ನೆ ಎರಡು ಕುತೂಹಲ, ಪ್ರೀತಿಯ ಪ್ರಾರ್ಥನೆ. B. ಪೀರ್ ಪಾಷಾ ಅವರ 2 ಪುರಸ್ಕಾರಗಳನ್ನು ತಿಳಿಸಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ, JP ರಾಜರತ್ನಂ ಸಾಹಿತ್ಯ ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಸಂಕ್ಷಿಪ್ತ ಕವಿ ಪರಿಚಯ. 5 ಅಂಕಕ್ಕೆ ಯಾವಾಗಲೂ ಕವಿ ಹೆಸರನ್ನು ಕೊಟ್ಟಿರ್ತವೆ. ಆವಾಗ ನಾವು ಯಾವ ಪಾಯಿಂಟ್ಗಳನ್ನ ಬರೆದ್ರೆ ಪೂರ್ತಿ ಅಂಕಗಳನ್ನ ಸಿಗುತ್ತೆ ಅನ್ನೋದನ್ನು ನೋಡೋಣ. ಸೊ ಕವಿ ಪರಿಚಯದಲ್ಲಿ ನೀವು ಮೊದಲು ಕವಿ ಹೆಸರನ್ನ ಬರೀಬೇಕು. ಇದನ್ನು ಅಲ್ಲೇ ಕ್ವಶನ್ ಪೇಪರ್ನಲ್ಲೇ ಕೊಟ್ಟಿರ್ತಾರೆ. B. ಪೀರ್ ಪಾಷಾ. ಜನನ ಮಾರ್ಚ್ 20, 1968. ಜನ್ಮಸ್ಥಳ ಬಳ್ಳಾರಿ ಜಿಲ್ಲೆ, ಹೂವಿನಹಡಗಲಿ ತಾಲೂಕು, ಮೈಲಾರ ಗ್ರಾಮ. ತಂದೆ ತಾಯಿ ಹೆಸರು: ತಂದೆ ಅಬ್ದುಲ್ ಸಾಬ್, ತಾಯಿ ಜೈನಾಬಿ. ವೃತ್ತಿ: ಮೃತ್ಯುಂಜಯ ಕಲಾ ವಾಣಿಜ್ಯ ವಿದ್ಯಾಲಯದಲ್ಲಿ ಅಧ್ಯಾಪಕ ವೃತ್ತಿಯನ್ನು ನಿರ್ವಹಿಸಿದ್ದಾರೆ. ಇವರು ಬರೆದಂಥ ಲೇಖನಗಳು: ಜೀವ ಬಂತು ಹಾದಿಗೆ, ಅಲೆಮಾರಿ ಆಕಾಶ, ಮಣ್ಣಿನ ಮಗಳು, ನಿನ್ನೆ ಎರಡು ಕುತೂಹಲ, ಪ್ರೀತಿಯ ಪ್ರಾರ್ಥನೆ. ಪ್ರಶಸ್ತಿಗಳು: ಕರ್ನಾಟಕ ಸಾಹಿತ್ಯ ಅಕಾಡೆಮಿ, JP ರಾಜರತ್ನಂ ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು ಲೇಖನದ ಕುರಿತು ನೋಡ್ತಾ ಹೋಗೋಣ. 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ನೀವು ಯಾವುದೇ ಪ್ರಶ್ನೆ ಬರಲಿ ಈ ಲೇಖನದ ಮೇಲೆ ಈ ಕೀ ಉತ್ತರಗಳನ್ನು ನೀವು ಬರೀಬೇಕಾಗುತ್ತೆ. ಮೊದಲನೇದ್ದು, ಲೇಖಕರು ತಮ್ಮ ಬಡತನದ ಬಗ್ಗೆ, ತಮ್ಮ ಕಷ್ಟದ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಲೇಖಕರು ಕವಿತೆ ಬರೆಯಲು ಆರಂಭಿಸುವ ಹೊತ್ತಿಗೆ ತುಂಬ ಕಷ್ಟಗಳನ್ನು ಮತ್ತು ಬಡತನವನ್ನು ಎದುರಿಸಿದ್ದರು. ಅವರು 9 ಅಂಕಣದ ಮನೆ, ಹೆಗ್ಗಣ ಮತ್ತು ಜೇಡದ ಪಾಲಾಗಿತ್ತು. ತಾಯಿ ಹಾಗೆ ಇದ್ದಂತಹ ಅಕ್ಕ ರೋಗಕ್ಕೆ ತುತ್ತಾಗಿ ಹಾಸಿಗೆ ಹಿಡಿದಿದ್ದಳು. ತಂಗಿ ಶಾಲೆ ಬಿಟ್ಟು ಮನೆಯಲ್ಲಿ ಬೀಡಾ ಕಟ್ಟುವ ಕೆಲಸ ಮಾಡುತ್ತಿದ್ದಳು. ತಂದೆಯ ಪಿಂಚಣಿ ಕಿರಾಣಿ ರೇಷನ್ಗೂ ಸಾಗಲುತ್ತಿರಲಿಲ್ಲ. ಲೇಖಕರು ಹೈಸ್ಕೂಲ್ನಲ್ಲಿ ಇದ್ದಾಗ ಪುಟ್ಟ ಕವಿತೆ ಬರೆಯುತ್ತಿದ್ದರು. ಅವುಗಳನ್ನು ಅಪ್ಪ ಮತ್ತು ಅಣ್ಣನ ಕಣ್ಣಿಗೆ ಬೀಳದಂತೆ ಪುಸ್ತಕದಲ್ಲಿ ಮುಚ್ಚಿಡುತ್ತಿದ್ದರು. ಆದರೆ ಮರೆತು ಟೇಬಲ್ ಮೇಲೆ ಇಟ್ಟಿದ್ದ ಕವಿತೆಯನ್ನು ಅಣ್ಣ ಓದಿ ಪ್ರೋತ್ಸಾಹಿಸಲು ಒಂದು ಸಣ್ಣ ಟಿಪ್ಪಣಿಯನ್ನು ಬರೆದಿದ್ದ. ಇದರಿಂದ ಲೇಖಕರಿಗೆ ತಾವು ಬರೆಯಬಹುದು ಎಂಬ ಆತ್ಮವಿಶ್ವಾಸ ಮೂಡಿತು. ಲೇಖಕರು ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಹೊರಗಿನ ಜಗತ್ತಿನ ಅರಿವಾಯಿತು. ಆಗ ಅವರು 7ರಿಂದ 8 ಕವಿತೆಗಳನ್ನು ಬರೆದಿದ್ದರು. ಅವೆಲ್ಲವೂ ಪ್ರೇಮ ಕವಿತೆಗಳೇ ಆಗಿದ್ದವು. ಲೇಖಕರ ಪ್ರಕಾರ ಯಾವ ಕವಿತೆಯೇ ಆಗಲಿ ತನ್ನ ಕಾಲದ ರಾಜಕಾರಣದೊಂದಿಗೆ ಮುಖಾಮುಖಿಯಾಗಿರುತ್ತದೆ, ಅನುಸಂಧಾನಗೊಂಡಿರುತ್ತದೆ, ಮುಕ್ತವಾಗಿರುತ್ತದೆ. ನೆಕ್ಸ್ಟ್ ಪಾಯಿಂಟು, ಲೇಖಕರು ಬಸವಣ್ಣ, ಅಲ್ಲಮಪ್ರಭು, ಕಾರ್ಲ್ ಮಾರ್ಕ್ಸ್, ಬುದ್ಧ ಇವರ ಪ್ರಭಾವಕ್ಕೆ ಒಳಗಾಗಿದ್ದರು. ಲೇಖಕರು ಜಾತಿ ತಾರತಮ್ಯವನ್ನು ವಿರೋಧಿಸುತ್ತಾರೆ. ಸುಳ್ಳಿನ ಬದಲು ಸತ್ಯವನ್ನು ಇಷ್ಟಪಡುತ್ತಾರೆ. ರೈತ ಏಕೆ ಬಡವ ಎಂದು ಪ್ರಶ್ನಿಸುತ್ತಾರೆ. ಶೀಲ ಮತ್ತು ಪಾವಿತ್ರ್ಯಗಳಂತಹ ಮೌಲ್ಯಗಳು ಕೇವಲ ಹೆಣ್ಣಿಗಷ್ಟೇ ಏಕೆ ಎಂದು ಯೋಚಿಸುತ್ತಾರೆ. ಲೇಖಕರ ಪ್ರಕಾರ ಸುಖವನ್ನು ಸುಟ್ಟು ಸಮಾಜದ ಹಿತಕ್ಕಾಗಿ ಕೊನೆ ಉಸಿರು ಇರುವವರೆಗೂ ದುಡಿಯುತ್ತಾ ಬರೆದಂತಹ ಅಂಬೇಡ್ಕರ್ ಹಾಗೆ ಬರೆದರೆ ಹಾಗೆ ಬರೆಯಬೇಕು ಎಂದು ಹೇಳುತ್ತಾರೆ. ಲೇಖಕರ ಪ್ರಕಾರ ವಿಶ್ವಕವಿಗಳಾದ ಕುವೆಂಪು, ಟ್ಯಾಗೋರ್ ವಿಶ್ವ ಪ್ರಜೆಗಳಾಗಿ ಭಾವೈಕ್ಯತೆ, ರಾಷ್ಟ್ರೀಯತೆ ಅಂತ ಹಾಗೆ ನಾವು ಬರೆಯಬೇಕು.
ಲೇಖಕರು ಪ್ರಶ್ನಿಸುತ್ತಾರೆ, ಈಗ ನಾವು ಬದುಕುತ್ತಿರುವ ಸಮಾಜದಲ್ಲಿ ನಾವು ಒಂದು ಎಂದು ಮಾತನಾಡುವ ನಾಲಿಗೆ ಬೇರೆಯಾಗಿದೆ, ಮಾಡುವ ಕೆಲಸವೇ ಬೇರೆಯಾಗಿದೆ. ಭೇದ ಭಾವ, ಭಾಷೆ ಶ್ರೇಷ್ಠತೆಯ ಬೀಜಗಳು ಇಂದು ಬೆಳೆಯುತ್ತಿವೆ. ಲೇಖಕರ ಪ್ರಕಾರ ವ್ಯಕ್ತಿಗತ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊರಬೇಕು, ದ್ವೇಷವನ್ನು ಆಲಿಸಬೇಕು, ಪ್ರೀತಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು, ದ್ವೇಷವನ್ನು ದ್ವೇಷಿಸಿ ಪ್ರೀತಿಯನ್ನು ಪ್ರೀತಿಸುವ ಕೆಲಸ ಮಾಡಬೇಕು. ಕೊನೆಯದಾಗಿ ಭಾಷೆಯ ಬಗ್ಗೆ ಲೇಖಕರು ಒಂದು ಉದಾಹರಣೆ ಮೂಲಕ ತಿಳಿಸುತ್ತಾರೆ. 3 ಎಮ್ಮೆ ಕಳ್ಳರು ಒಮ್ಮೆ ಒಂದು ಉಪಾಯ ಮಾಡಿದರಂತೆ. ಅದರಲ್ಲಿ ಒಬ್ಬ ಎಮ್ಮೆಯ ಕೊರಳಿಗೆ ಕಟ್ಟಿದ್ದಂಥ ಗಂಟೆಯನ್ನು ಬಿಚ್ಚಿ ಸದ್ದು ಮಾಡುತ್ತಾ ದಕ್ಷಿಣದ ಕಡೆಗೆ ಓಡಿದನಂತೆ. ಇನ್ನು 2 ಎಮ್ಮೆ ಎಳೆದುಕೊಂಡು ಉತ್ತರದ ಕಡೆಗೆ ಹೋದರಂತೆ. ರೈತ ಗಂಟೆ ಶಬ್ದ ಕೇಳಿ ಎದ್ದನಂತೆ. ಎದ್ದು ಗಂಟೆ ಶಬ್ದವನ್ನು ಹಿಂಬಾಲಿಸಿದನಂತೆ. ಇದರ ಅರ್ಥ ಕೆಲವರು ತಮ್ಮ ಲಾಭಕ್ಕಾಗಿ ಸುಳ್ಳು ಕೋಮು ಗಲಭೆಗಳನ್ನು ಸೃಷ್ಟಿಸಿ ಜನರನ್ನು ದೋಚುತ್ತಾರೆ. ಸೊ ಇದಿಷ್ಟು ಈ ಲೇಖನದ ಮೇಲೆ ನೀವೊಂದು 10 ಪಾಯಿಂಟ್ ಬರೆದರೆ ನಿಮಗೆ ಪೂರ್ತಿ 10 ಅಂಕಗಳು ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ.